ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಾಮನಗರದ ಹುಡುಗಿ ಅನುಷಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಅಗೈನ್ ನಾನು ಇವತ್ತು ಎಲ್ಲಿಗೆ ಹೋಗಕ್ಕೆ ರೆಡಿ ಆಗಿದ್ದೀನಿ ಅಂತ ಹೇಳಿದ್ರೆ, ಚನ್ನಪಟ್ಟಣದ ಹತ್ರ ಯಾವುದೋ ಟೆಂಪಲ್ಗೆ ಹೋಗೋಣ ಅಂತೇಳಿ ಅಮ್ಮ ಅಂದರು ಅಂತೇಳಿ ನಾನು ಕೂಡ ರೆಡಿ ಆಗಿಬಿಟ್ಟಿದ್ದೀನಿ. ನನ್ನ ಇವತ್ತಿನ ಔಟ್ಫಿಟ್ ಈ ಥರ ಇದೆ ನೋಡಿ. ಹೇಗೆ ಕಾಣಿಸಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಅಗೈನ್ ಬನ್ನಿ ಗೈಸ್ ಹೋಗೋಣ. ನಾನು ಇವತ್ತು ರೆಡಿ ಆಗಿರೋದು ಆ್ಯಂಡ್ ಏರ್ ಬೆಂಡ್ ಕೂಡ ಹಾಕೊಂಡ್ಬಿಟ್ಟಿದ್ದೀನಿ ನೋಡಿ. ಆ್ಯಂಡ್ ನಮ್ಮಮ್ಮ ಔಟ್ಫಿಟ್ ಈ ಥರ ಇದೆ ನೋಡಿ. ಕರೆಕ್ಟಾಗಿ ತಿರ್ಕೊಳ್ಳೋದೇ ಇಲ್ಲ ಗೈಸ್. ಹಾಯ್ ಮಾಡಮ್ಮ. ಹಾಯ್ ಬಾಯ್. ಬನ್ನಿ ಗೈಸ್ ವಾರ್ಡನ್. ಆ್ಯಕ್ಚುಲಿ ನನ್ನ ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿದ್ದೆ ಅವ್ರಿಗೆ ಮ್ಯಾಚಿಂಗು. ಸೊ ಯಾಕೋ ಸ್ವಲ್ಪ ಅದು ಇಶ್ಯೂಸ್ ಆಯಿತು ಅಂತ ಹೇಳ್ಬಿಟ್ಟು ಸಡನ್ನಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಈ ಡ್ರೆಸ್ ಹಾಕೊಂಡ್ಬಿಟ್ಟೆ. ಆ್ಯಂಡ್ ನನ್ನ ಹೇರ್ ಸ್ಟೈಲ್ ಯಾವ ಥರ ಇದೆ ಅಂತೇಳಿ ಕಮೆಂಟ್ ಮಾಡಿ. ಡಿಫ್ರೆಂಟ್ ಆಗಿದೆ ಅಲ್ಲ ಇವತ್ತು. ಆ್ಯಂಡ್ ಬನ್ನಿ ಗೈಸ್ ಹೋಗೋಣ. ನನ್ನ ಗಾಡಿ ತೊಗೊಂಡು ಚನ್ನಪಟ್ಟಣದ ಹತ್ರ ನಿಯರ್ ಒಂದು 20-25 ಕಿಲೋಮೀಟರ್ಸ್ ಆಗುತ್ತಂತೆ. ಹೋಗೋಣ ಬನ್ನಿ. ಚಲೋ ಗೈಸ್ ಬನ್ನಿ ಹೊರಡೋಣ. ನನ್ನ ಐರಾವತ ಇಲ್ಲೇ ಇದೆ ನೋಡಿ. ನಮ್ಮ ಐರಾವತನ ತಗೊಂಡು ಹೊರಡೋಣ. ನಮ್ಮಮ್ಮ ನೋಡಿ ಗೇಟು ಸೇಫ್ಟಿಯಾಗಿ ಬೀಗ ಹಾಕೊಬಿಡ್ತವ್ರೆ. ಆ್ಯಂಡ್ ದೇವಸ್ಥಾನದ ಹತ್ರ ಹೋಗಿ ಯಾವ ದೇವಸ್ಥಾನ ಏನು ಎತ್ತ ಅಂತ ಹೇಳಿ ನಿಮಗೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಬನ್ನಿ ಗೈಸ್ ಹೋಗೋಣ. ಮಮ್ಮಿ ಏನು ಹೇಳ್ತೀವಿ? ಏನು ಹೇಳೋದು, ನೆಮ್ಮದಿಯಾಗಿ ಹೋಗ್ಬಿಟ್ಟು ಬರೋಣ ಅನ್ಕೋತೀನಿ. ನೆಮ್ಮದಿಯಾಗಿ ಕರ್ಕೊಂಡು ಹೋಗ್ತೀನಿ ಬಾಮ, ಭಯ ಪಡ್ಬೇಡ. ಸರಿ ಬನ್ನಿ ಗೈಸ್, ದೇವಸ್ಥಾನದ ಹತ್ರ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗಾಡಿ ಓಡಿಸ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಬನ್ನಿ, ಬಾಯ್. ಚಲೋ ಗೈಸ್ ಬನ್ನಿ ಹೊರಡೋಣ. ಬಾಯ್. ಅಲ್ಲಿವರೆಗೂ ನಾನು ದೇವಸ್ಥಾನ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಇದೇ ಒಂದು ನಾವು ಹೋಗಿದ್ದೀವಿ ದೇವಸ್ಥಾನ. ಯಾವ ಥರ ಇದೆ ಅಂತೇಳಿ ನೋಡಿ. ಆ್ಯಂಡ್ ಚನ್ನಪಟ್ಟಣ ಹತ್ರ ಬರುತ್ತೆ ಇದು ದೇವಸ್ಥಾನ. ಆ್ಯಂಡ್ ತುಂಬ ಜನ ಇದ್ದರು. ಸೊ ನೋಡಿ ಎಷ್ಟು ರಶ್ ಇದೆ ಅಂತೇಳಿ. ಸೊ ನಾವು ಕೂತ್ಕೊಬೇಕು ಹೋಗಿ. ಆ್ಯಂಡ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿಕೊಂಡೆ. ದೇವಸ್ಥಾನದಲ್ಲೆಲ್ಲ ಅದೇ ಥರ ಅಲ್ವಾ, ಸುಮ್ಮನೆ ಎಲ್ಲ ಮುಖ ನೋಡ್ತಾ ಇರ್ತಾರೆ ಅಂದ್ಬಿಟ್ಟು ವಾಯ್ಸ್ ಕೊಡೋಕ್ಕಾಗಿಲ್ಲ. ಜಸ್ಟ್ ವೀಡಿಯೋಸ್ ತೊಗೊಂಡಿದ್ದೆ, ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿಕೊಂಡೆ. ಅಮ್ಮನ ಜೊತೆ ಸ್ವಲ್ಪ ಕ್ಲಿಪ್ಪಿಂಗ್ಸು ಗೈಸ್ ಇದೆ ನೋಡಿ. ಅಲ್ಲಿಂದ ದೇವಸ್ಥಾನದ ದೇವರು ಆಂಜನೇಯ ಸ್ವಾಮಿ ಚೆನ್ನಾಗಿದೆ ನೋಡಿ. ಅಲ್ಲಿಂದ ಬಂದು ಜಾಸ್ತಿ ಜನ ಮಾಡ್ತೀವಿ. ನೀರು ಕುಡಿಬೇಕು ಅನಿಸ್ತು. ನೀರು ಏನಕ್ಕೆ ಅಂತೇಳಿ ಜ್ಯೂಸ್ ತೊಗೊಂಡು ಕುಡಿದ್ವಿ ನಾನು ಮಮ್ಮಿ. ಜ್ಯೂಸ್ ತೊಗೊಂಡು ಕುಡಿಬೇಕಾದ್ರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿಕೊಂಡೆ. ಮತ್ತೆ ಆಮೇಲೆ 500 ಮಂಗಳಾರತಿ ಕೊಡ್ತಾಯಿದ್ರು. ಸೊ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಪೂಜೆ ಮಾಡಿ ಮಂಗಳಾರತಿ ಕೊಡೋಕೆ ಬರ್ತಿದ್ದಾರೆ ನೋಡಿ. ಅವರೇ 500. ಏನಂತ ಹೇಳಿದ್ರೆ ಚಾರ್ಜಿಂಗ್ ಖಾಲಿ ಆಗಿಬಿಟ್ಟಿತ್ತು ಅಂತೇಳಿ ಅಲ್ಲೇ ಆಪೋಸಿಟ್ ಮನೇಲಿ ಚಾರ್ಜಿಂಗ್ ಕೂಡ ಹಾಕ್ಸಿದ್ದೆ. ನಾನು ಲೆಕ್ಕಂತ ಹೇಳಿದ್ರೆ ಚಾರ್ಜಿಂಗ್ ಕೂಡ ತೊಗೊಂಡು ಹೋಗಿದ್ದೀನಿ. ಅದೇ ಖುಷಿ ಆಗ್ತಾಯಿತ್ತು. ಗೈಸ್ ನಾವು ಟೆಂಪಲ್ಗೆ ಹೋಗಿ ಬರ್ತಾ ಇದ್ವಿ. ವೈಟ್ ತವರೆ ಹೋಗ್ಬಿಟ್ಟಿವೆ ನೋಡಿ. ಎಷ್ಟು ಚೆನ್ನಾಗಿದೆ. ಈ ದೊಡ್ಡ ಹೊಳೆಲಿ ಸಿಕ್ಕಾಪಟ್ಟೆ ದೊಡ್ಡ ಹೊಳೆ ಇದು. ಫುಲ್ ವೈಟ್ ತವರೆ ಹೋಗಳು ಕಾಣಿಸ್ತಿದ್ಯಾ ನೋಡಿ. ಎಷ್ಟು ಚೆನ್ನಾಗಿದೆ ರೋಡು. ಪೂಜೆ ಎಲ್ಲ ಆಯಿತು ಗೈಸ್. ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ಕಡೆ ತೋರಿಸ್ತೀನಿ. ನಾವು ಬರೋ ರೋಡಲ್ಲಿ ನೋಡ್ಕೊಂಡು ಬಂದ್ವಿ. ಇನ್ನೊಂದು ಕಡೆ ಪಿಂಕ್ ತವರೆ ಹೂವು ಇತ್ತು. ಇದರಲ್ಲಿ ನೋಡಿ ಫುಲ್ಲು ವೈಟ್ ತವರೆ ಹೂವು ಇದೆ. ಬನ್ನಿ ಮುಂದೆ ತೋರಿಸ್ತೀನಿ. ಪೂಜೆ ಎಲ್ಲ ನೆಮ್ಮದಿಯಾಗಿ ಆಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 4:15 ಆಗ್ತಾ ಇದೆ. ಬನ್ನಿ ಮನೆಗೆ ಹೋಗಿ ವಿಡಿಯೋ ಮುಂದೆ ಅವರೇ ಇರೋ ಕಡೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಇದು ನೋಡಿ ಎಲ್ಲ ಆರೆಂಜ್ ಕಲರು ವಿತ್ ಪಿಂಕ್ ತವರೆ ಹೂವು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದೊಂಥರ ಅವಾಗ ತೆಗ್ದಿದ್ದು ವೈಟು, ಇವಾಗ ಫುಲ್ಲು ಆರೆಂಜು ವಿತ್ ಪಿಂಕ್, ಲೈಟ್ ಪಿಂಕ್. ಸಕ್ಕತ್ತಾಗಿದೆ. ಮತ್ತು ದೊಡ್ಡ ಕೆರೆ ಇದು. ಮೇ ಬಿ ದೊಡ್ಡಮಳೂರು ಕೆರೆ ಅನ್ಸುತ್ತಿದ್ದು. ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ನಮ್ಮ ಅಮ್ಮನ ಅಲ್ಲಿ ನಿನ್ಸ್ಬಿಟ್ಟು ಬಂದು ನಾನು ವಿಡಿಯೋ ಮಾಡ್ಕೋತಿದ್ದೀನಿ ಬ್ಲಾಗ್ಗೋಸ್ಕರ ನೋಡಿ. ಬನ್ನಿ ಮನೆಗೆ ಹೋಗೋಣ. ಇನ್ನು ಇಲ್ಲಿ ನಿನ್ಸಿದ್ರೆ ಮನೆಗೆ ಹೋಗೋಣ ವಿಡಿಯೋ ಕಂಟಿನ್ಯೂ ಮಾಡೋದು. ಬನ್ನಿ ಗೈಸ್ ಹೋಗೋಣ. ಬಾಯ್. ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಅಲ್ಲಿಗೆ ಬರ್ತಾ ಇಷ್ಟ
ಅದನ್ನು ತಿಳ್ಕೊಂಡು ಶೇಕ್ ತರಬಾರ್ದು ಮನೆಗೆ ಗೈಸ್ ಟೈಮ್ ಬಂದು ಕರೆಕ್ಟಾಗಿ 5:45 ಆಯಿತು. ಜಸ್ಟ್ ಇವಾಗ ತಾನೇ ಬಂದು ಮನೆಗೆ ದೇವಸ್ಥಾನದಿಂದ ಕೂತ್ಕೊಂಡಿದ್ದೀನಿ. ಸೊ ವಿಡಿಯೋ ಬಂದು ಕಂಟಿನ್ಯೂ ಮಾಡ್ತೀನಿ ಬಿಕಾಸ್ ಕೆಲಸಗಳಿರುತ್ತೆ. ಬೆಳಗ್ಗೆ ಮಧ್ಯಾಹ್ನ ಹೋಗಿದ್ದು 12 ಗಂಟೆಗೆ ಮನೆ ಬಿಟ್ಟಿದ್ದು, ಇವಾಗ ಬಂದಿದ್ದೀವಿ. ಸೊ ಆನ್ ದ ವೇ ಬರ್ತಾ ನಾನ್ ವೆಜ್ ಕೂಡ ತಂದಿದ್ದೀನಿ. ಕೋಳಿನ ಕಟ್ ಮಾಡಿಸ್ಕೊಂಡು ಅದನ್ನು ಕ್ಲೀನ್ ಮಾಡಿ ಸಂಜೆ ಬಂದು ಅಡುಗೆ ಮಾಡಬೇಕು. ಚಿಕನ್ ಗ್ರೇವಿಗೆ ರೈಸ್ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಸೊ ಅಮ್ಮ ಬಂದು ಆಲ್ರೆಡಿ ಬಂದ ತಕ್ಷಣ ಬಟ್ಟೆಗಳೆಲ್ಲ ಮಳೆ ಬಂದ್ಬಿಡುತ್ತೆ ಅಂತ ಎತ್ಕೊಬಂದರು. ಸೊ ನಾನು ಹಂಗೆ ಕೂತಿದ್ದೀನಿ, ಏನು ಮಾಡಿಲ್ಲ ಇನ್ನು. ಆರಾಮ್ಸೆ ಇವಳು ಜೊತೆ ಆಟ ಆಡ್ಕೊಂಡು ನೋಡಿ. ಬಂಗಾರಿ ಹೆಂಗ್ ನೋಡ್ತೀಯ ಬಂಗಾರಿ ನೀನು, ಕ್ಯೂಟಿಫೈ ನೀನು. ಬನ್ನಿ ಗೈಸ್ ವಿಡಿಯೋನ ಬಂದು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಎದ್ಬಿಟ್ಟು ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೆಲಸ ಮಾಡೋಣ. ಗೈಸ್ ಎಲ್ಲ ಕೆಲಸ ಮುಗಿಸಿ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಕೂತಿದ್ದೀನಿ. ಆ್ಯಂಡ್ ಮೇನ್ ಸ್ಪೆಷಲ್ ಐಟಮ್ ಇವತ್ತು ಚಿಕನ್ ತೊಗೊಬಂದೆ ಅಂತ ಹೇಳಿದ್ ನಾನು. ಚಿಕನ್ನು ಮತ್ತು ಕಬಾಬಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ. ಬನ್ನಿ ಕಬಾಬ್ ಮಾಡೋಣ. ಅಮ್ಮ ಬಂದು ಸಾಂಬಾರಿಗೆ ರೆಡಿ ಮಾಡ್ಕೊತಾವ್ರೆ. ಇವಳಿಗಂತೂ ಎಲ್ಲರಿಗಿಂತ ಖುಷಿ ಆಗ್ಬಿಟ್ಟೈತೆ. ಬನ್ನಿ ಕಲ್ಸ್ಕೊತಾ ಇದ್ದೀನಿ ಇವಾಗ. ಚಿಕನ್ ಕಲ್ಸ್ಕೊಂಡ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್ ನೋಡಿ ಚಿಕನ್ ಸಾಲ್ಟ್ ಹಾಕಿರೋದು ಹಾಕೊಂಡಿದ್ದೀನಿ. ಇವಳು ನೋಡಿ ಸ್ಟ್ರೈಟಾಗಿ ಕೂತ್ಕೊಂಡು ಹೆಂಗೆ ಬಗ್ಲತ್ತವಳೆ. ಏನು ತಿನ್ಸ್ಬೇಕಾ ನಿನಗೆ? ತಿನ್ಸಲ್ಲ, ನಾನು ಒಬ್ಳೇ ತಿಂತೀನಿ. ನೋಡಿ ನನ್ನ ಫೇವ್ರೇಟ್ ಚಿಕನಲ್ಲಿದು. ಖಾರ ಹಾಕೋ ಮುಂಚೆ ಉಪ್ಪನ್ನ ಮತ್ತು ಚಿಕನ್ನು ವಾಶ್ ಮಾಡ್ಕೊಂಡು ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಬೇಯಿಸ್ತಾರಲ್ಲ, ಅದು ಸಿಕ್ಕಾಬಿಟ್ಟೆ ಇಷ್ಟ. ಸೊ ಅದನ್ನು ತಿಂತಾಯಿದ್ದೀನಿ ನೋಡಿ. ಇಲ್ಲಿಗೆ ಎತ್ಕೊಂಡ್ರೆ ಇಲ್ಲಿಗೆ ಬರ್ತಾಳೆ, ಅಲ್ಲಿ ಕುದ್ರೆ ಅಲ್ಲಿಗೆ ಹೋಯ್ತಾಳೆ. ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಚಿನ್ನಿ ನೋಡು ಅಲ್ಲಿ ತಿನ್ಕೋತೀನಿ. ಆಹಾ ಸೂಪರ್ ಆಗೈತೆ ನೋಡಿ. ಅವಳು ಹೆಂಗೆ ನೋಡ್ತಾವಳು ನೋಡಿ. ನೋಡಿ ನೋಡಿ ಝೂಮಲ್ಲಿ ನೋಡಿ ಇವಳು ನಾಯಿ. ಬನ್ನಿ ಗೈಸ್ ತಿನ್ಕೊಂಡು. ಅಮ್ಮ ಪೂರಿ ಮಾಡ್ತವ್ರೆ. ಪೂರಿ ಚಿಕನ್ ಸಾಂಬಾರು ಮತ್ತು ಕಬಾಬ್ ನಾನು ಕಳ್ಸಿಕ್ಕಿದ್ದೀನಿ. ಬನ್ನಿ ತಿನ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಇವಾಗ ಟೈಮ್ ಬಂದು 8:15 ಆಯಿತು, 8:20. ಸೊ ನಾನು ಶಾಪ್ನ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ನನ್ನ ಸೊಸೆ ಮುದ್ದು ಕೂಡ ಬಂದಿದ್ದಾಳೆ. ಹಾಯ್, ಏನೇನು ಮಾಡಿದ್ವಿ ಚಿನ್ನಿ ಇವತ್ತು? ಚೀಚಿ ಜೊತೆ ಕಬಾಬು ಪೂರಿ ಬರ್ತಡೆ ನೋಡಿ ಗೈಸ್. ಬರ್ತಡೆ ಕೇಕ್ ತಂದು ಕೊಟ್ಟವಳು ನನ್ನ ಸೊಸೆ. ಅದು ಹೇಳ್ತಾವಳೆ ಅವ್ರ ಅಪ್ಪ ಅಮ್ಮಂದು ಆ್ಯನಿವರ್ಸರಿ, ಆದ್ರೆ ಅವಳು ಬರ್ಡೇ ಅಂತ ಖುಷಿ ಪಡ್ತಾವಳೆ. ಸೊ ಖುಷಿ ಪಡ್ಲಿ. ಬಾಬಂಗದಿ ಬಾಗ್ಲಾಕೊಂಡು ಹೋಗೋಣ. ಬನ್ನಿ ಗೈಸ್ ಬಾಗ್ಲಾಕೊಂಡು ಹೋಗೋಣ. ಊಟ ಎಲ್ಲ ರೆಡಿ ಆಗಿದ್ದು ತಿನ್ನೋಣ. ಟೈಮ್ ಆಲ್ರೆಡಿ 8:20 ಆಗ್ತಾ ಇದೆ. ತಿನ್ಬಿಟ್ಟು ಮಲಗೋಣ. ಗೈಸ್ ಅಡುಗೆ ಎಲ್ಲ ಮುಗೀತು. ಇವಾಗ ಊಟ ಮಾಡಬೇಕು ನಾನು ಮತ್ತು ಸ್ವೀಟಿ. ಸೊ ನಾನು ಕೂತಿದ್ದೆ. ಊಟ ಬಂದು ಏನು ಸ್ಪೆಷಲ್ ಅಂತ ಹೇಳಿದ್ರೆ ಇವತ್ತಿಂದು ಪೂರಿ ಮತ್ತು ಚಿಕನ್ ಸಾಂಬಾರು ಮತ್ತು ಕಬಾಬು, ಅದ್ರ ಜೊತೆಗೆ ನಂಚ್ಕೊಳ್ಳೋಕೆ ಈರುಳ್ಳಿ. ಸೊ ಇಟ್ಕೊಂಡು ಕೂತಿದ್ದೆ. ನಾನು ಕೂತಿದ್ದಾಗ ಮಮ್ಮಿನೂ ಕೂಡ ಊಟ ಮಾಡ್ತಾಯಿದ್ದೆ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸ್ವೀಟಿಗೂ ಕೂಡ ತಿನ್ಸ್ಕೊಂಡು ನಾನು ತಿನ್ನಬೇಕಿತ್ತು. ಸೊ ತಿಂತಿದ್ವಿ. ಇಷ್ಟ ಆಗಿತ್ತು ಗೈಸ್ ಇವತ್ತಿನ ಮಿನಿ ಬ್ಲಾಗ್. ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.